ನಮಸ್ಕಾರ ಸ್ನೇಹಿತರೆ. ಗುಹೆಗಳಲ್ಲಿ ವಾಸಿಸುತ್ತಿದ್ದ ಮನುಷ್ಯ ಇಂದು ಆಗಸವನ್ನು ಚುಂಬಿಸುವ ಗಗನಚುಂಬಿ ಕಟ್ಟಡಗಳು ಕಟ್ಟುವ ಹಂತಕ್ಕೆ ಬೆಳೆದಿದ್ದಾನೆ. ಇತಿಹಾಸದ ಪುಟಗಳು ತಿರುವಿದರೆ ನಮಗೆ ಈಜಿಪ್ಟ್ನ ಪಿರಮಿಡ್ಗಳು, ರೋಮನ್ ಕೊಲೊಸಿಯನ್ನಂತಹ ಅದ್ಭುತ ಸಿಗುತ್ತವೆ. ಆದರೆ ಇಂದು ನಾವು ಮಾತನಾಡುತ್ತಿರುವುದು ಕೇವಲ ಹಳೆಯ ಕಟ್ಟಡಗಳ ಬಗ್ಗೆ ಅಲ್ಲ, ಬದಲಾಗಿ ವಿಜ್ಞಾನ, ಇಂಜಿನಿಯರಿಂಗ್ ಮತ್ತು ಮನುಷ್ಯನ ಆಟಕ್ಕೆ ಸಾಕ್ಷಿಯಾಗಿ ನಿಂತಿರುವ ಮೆಗಾ ಸ್ಟ್ರಕ್ಚರ್ ಅಥವಾ ಜಗತ್ತಿನ ಅತಿದೊಡ್ಡ ನಿರ್ಮಾಣಗಳ ಬಗ್ಗೆ. ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ. ಭೂಮಿಯ ಆಳದಲ್ಲಿರುವ ಜಗತ್ತಿನ ಅತಿದೊಡ್ಡ ಯಂತ್ರದಿಂದ ಹಿಡಿದು ಮೋಡಗಳಿಗಿಂತ ಮೇಲಿರುವ ಅತಿ ಎತ್ತರದ ಕಟ್ಟಡದವರೆಗೆ ಪ್ರತಿಯೊಂದರ ಹಿಂದಿನ ನಂಬಲಾಗದ ತಾಂತ್ರಿಕ ರಹಸ್ಯಗಳ ಬಗ್ಗೆ ತಿಳಿಯಲಿದ್ದೇವೆ. ಮನುಷ್ಯನ ಅಹಂಕಾರ ಮತ್ತು ಸಾಧನೆ ಪ್ರತೀಕವಾಗಿರುವ ಆ ಬೃಹತ್ ನಿರ್ಮಾಣಗಳ ರೋಚಕ ಪಯಣವನ್ನು ಈಗ ಶುರು ಮಾಡೋಣ. ವಿಡಿಯೋ ಶುರು ಮಾಡೋ ಮೊದಲು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗೋದನ್ನ ಮರೆಯಬೇಡಿ. 1. ತ್ರೀ ಗಾರ್ಜಸ್ ಡ್ಯಾಮ್. ನಾವೆಲ್ಲರೂ ಅಣೆಕಟ್ಟುಗಳನ್ನು ನೋಡಿದ್ದೇವೆ. ಅವು ನದಿಯ ನೀರನ್ನು ತಡೆದು ನಿಲ್ಲಿಸುತ್ತವೆ, ವಿದ್ಯುತ್ ಉತ್ಪಾದಿಸುತ್ತವೆ. ಆದರೆ ಚೀನಾದಲ್ಲಿರುವ ತ್ರೀ ಗಾರ್ಜಸ್ ಡ್ಯಾಮ್ ಕೇವಲ ಒಂದು ಅಣೆಕಟ್ಟಲ್ಲ, ಅದೊಂದು ಭೂಗೋಳವನ್ನೇ ಬದಲಾಯಿಸಿದ ಇಂಜಿನಿಯರಿಂಗ್ ರಾಕ್ಷಸ. ಇದು ಜಗತ್ತಿನ ಅತಿದೊಡ್ಡ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಸ್ಟೇಷನ್. ಚೀನಾದ ಅತಿ ಉದ್ದದ ಯಾಂಗ್ಚೆ ನದಿಗೆ ಅಡ್ಡಲಾಗಿ ಕಟ್ಟಲಾದ ಈ ಅಣೆಕಟ್ಟು 2.3 ಕಿಲೋಮೀಟರ್ ಉದ್ದವಾಗಿದೆ ಮತ್ತು 185 ಮೀಟರ್ ಎತ್ತರವಿದೆ. ಆದರೆ ಈ ಅಣೆಕಟ್ಟು ಇಷ್ಟು ಬೃಹತ್ತಾಗಿದೆ ಎಂದರೆ ಇದು ಭೂಮಿಯ ತಿರುಗುವಿಕೆಯನ್ನೇ ಬದಲಾಯಿಸಿದೆ. ಇಲ್ಲಿ ಅಡಗಿರುವುದು ಭೌತಶಾಸ್ತ್ರದ ಮೂಮೆಂಟ್ ಆಫ್ ಇನರ್ಸಿಯಾ ಎಂಬ ನಿಯಮ. ನೀವು ಐಸ್ ಸ್ಕೇಟಿಂಗ್ ಮಾಡುವವರನ್ನು ನೋಡಿರಬಹುದು. ಅವರು ತಮ್ಮ ಕೈಗಳನ್ನು ಹತ್ತಿರಕ್ಕೆ ಎಳೆದುಕೊಂಡಾಗ ಅತಿ ವೇಗವಾಗಿ ಗಿರಿಕಿ ಹೊಡೆಯುತ್ತಾರೆ. ಅದೇ ಕೈಗಳನ್ನು ದೂರ ಚಾಚಿದಾಗ ಅವರು ತಿರುಗುವಿಕೆಯ ವೇಗ ಕಡಿಮೆಯಾಗುತ್ತದೆ. ಭೂಮಿಯ ವಿಷಯದಲ್ಲೂ ಅದೇ ಆಗಿದೆ. ತ್ರೀ ಗಾರ್ಜಸ್ ಡ್ಯಾಮ್ನ ಜಲಾಶಯ ಬರೋಬ್ಬರಿ 39 ಟ್ರಿಲಿಯನ್ ಕಿಲೋಗ್ರಾಂ ನೀರನ್ನು ಸಂಗ್ರಹಿಸಲಾಗಿದೆ. ಇಷ್ಟು ಬೃಹತ್ ಪ್ರಮಾಣದ ನೀರನ್ನು ಸಮುದ್ರ ಮಟ್ಟದಿಂದ 175 ಮೀಟರ್ ಎತ್ತರಕ್ಕೆ ಎತ್ತಿ ನಿಲ್ಲಿಸಬಹುದು. ಅಂದರೆ ಭೂಮಿಯ ಮೇಲ್ಮೈಯಲ್ಲಿರುವ ಭಾರವನ್ನು ಅದರ ಕೇಂದ್ರದಿಂದ ಸ್ವಲ್ಪ ಮೇಲಕ್ಕೆ ಸ್ಥಳಾಂತರಿಸಲಾಗಿದೆ. ಇದರಿಂದ ಭೂಮಿಯ ಮೂಮೆಂಟ್ ಆಫ್ ಇನರ್ಸಿಯಾ ಹೆಚ್ಚಾಗಿ ಭೂಮಿ ತನ್ನ ಅಕ್ಷ ಸುತ್ತುವ ತಿರುಗುವಿಕೆಯ ವೇಗ ಸ್ವಲ್ಪ ಕಡಿಮೆಯಾಗಿದೆ. ನಾಸಾ ವಿಜ್ಞಾನಿಗಳ ಪ್ರಕಾರ ಈ ಒಂದೇ ಒಂದು ಅಣೆಕಟ್ಟಿನಿಂದಾಗಿ ನಮ್ಮ ಒಂದು ದಿನದ ಅವಧಿ 0.06 ಮೈಕ್ರೋ ಸೆಕೆಂಡ್ಗಳಿಗೆ ಉದ್ದವಾಗಿದೆ. ಜೊತೆಗೆ ಭೂಮಿಯ ಧ್ರುವಗಳು ಕೂಡ 2 ಸೆಂಟಿಮೀಟರ್ನಷ್ಟು ಜರುಗಿವೆ. ಈ ಅಣೆಕಟ್ಟನ್ನು ಕಟ್ಟಲು 27.2 ಮಿಲಿಯನ್ ಕ್ಯೂಬಿಕ್ ಮೀಟರ್ ಕಾಂಕ್ರೀಟ್ ಬಳಸಲಾಗಿದೆ. ಇದು ಎಷ್ಟು ಗೊತ್ತಾ? ಜಗತ್ತಿನ ಅತಿ ಎತ್ತರದ ಕಟ್ಟಡ ಬುರ್ಜ್ ಖಲೀಫಾದಂತ 63 ಕಟ್ಟಡಗಳನ್ನು ಕಟ್ಟಬಹುದಾದಷ್ಟು ಕಾಂಕ್ರೀಟ್. ಈ ಅಣೆಕಟ್ಟು 22,500 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸುತ್ತದೆ. ಇದು ಹಲವಾರು ಸಣ್ಣ ದೇಶಗಳಿಗೆ ಒಟ್ಟು ವಿದ್ಯುತ್ ಬೇಡಿಕೆಯನ್ನು ಏಕಾಂಗಿಯಾಗಿ ಪೂರೈಸಬಲ್ಲದು. ಆದರೆ ಇದರ ಹಿಂದಿನ ಕರಾಳ ಸತ್ಯ ಎಂದರೆ ಇದನ್ನು ಕಟ್ಟಲು 1.3 ಮಿಲಿಯನ್ ಜನರನ್ನು ತಮ್ಮ ಮನೆಗಳು ಬಿಟ್ಟು ಹೋಗಬೇಕಾಯಿತು ಮತ್ತು ಅನೇಕ ಐತಿಹಾಸಿಕ ನಗರಗಳು ಶಾಶ್ವತವಾಗಿ ನೀರಿನಲ್ಲಿ ಮುಳುಗಿ ಹೋದವು. 2. ಬುರ್ಜ್ ಖಲೀಫಾ. ಮರುಭೂಮಿಯ ನಡುವೆ ದುಬೈ ನಗರದಲ್ಲಿ ತಲೆ ಎತ್ತಿ ನಿಂತಿರುವ ಬುರ್ಜ್ ಖಲೀಫಾ ಜಗತ್ತಿನ ಅತಿ ಎತ್ತರದ ಕಟ್ಟಡ. 828 ಮೀಟರ್ ಎತ್ತರದ ಈ ಕಟ್ಟಡವನ್ನು ನಿರ್ಮಿಸುವಾಗ ಇಂಜಿನಿಯರ್ಗಳ ಮುಂದೆ ಇದ್ದ ಅತಿದೊಡ್ಡ ಸವಾಲು ಭೂಕಂಪವಲ್ಲ, ಕಟ್ಟಡದ ತೂಕವಲ್ಲ, ಬದಲಾಗಿ ಗಾಳಿ. ಒಂದು ಕಟ್ಟಡ ಎತ್ತರಕ್ಕೆ ಹೋದಂತೆಲ್ಲ ಗಾಳಿಯ ವೇಗ ವಿಪರೀತ ಹೆಚ್ಚಾಗುತ್ತದೆ. ಬುರ್ಜ್ ಖಲೀಫಾ ತುದಿಯಲ್ಲಿ ಗಾಳಿಯ ವೇಗ ಗಂಟೆಗೆ 240 ಕಿಲೋಮೀಟರ್ ವೇಗದಲ್ಲಿ ಇರುತ್ತದೆ. ಇಷ್ಟು ಭಾರಿ ಗಾಳಿಗೆ ಕಟ್ಟಡ ಬುಡಮೇಲಾಗುವ ಅಪಾಯವಿತ್ತು. ಯಾವುದೇ ಒಂದು ಚಪ್ಪಟೆಯಾದ ಕಟ್ಟಡಕ್ಕೆ ಗಾಳಿ ಬಂದು ಅಪ್ಪಳಿಸಿದಾಗ ಆ ಗಾಳಿ ಕಟ್ಟಡದ ಅಕ್ಕಪಕ್ಕದಿಂದ ಹಾದು ಹೋಗಿ ಕಟ್ಟಡದ ಹಿಂಭಾಗದಲ್ಲಿ ಸುಳಿಗಾಳಿಯನ್ನು ಸೃಷ್ಟಿಸುತ್ತದೆ. ಈ ಸುಳಿಗಳಿಗೆ ಒಮ್ಮೆ ಎಡಭಾಗದಲ್ಲಿ ಮತ್ತೊಮ್ಮೆ ಬಲಭಾಗದಲ್ಲಿ ಸೃಷ್ಟಿಯಾಗುತ್ತವೆ. ಇದರಿಂದಾಗಿ ಕಟ್ಟಡ ಎಡಬಲಕ್ಕೆ ತೀವ್ರವಾಗಿ ಅಲುಗಾಡಲು ಶುರುವಾಗುತ್ತದೆ. ಈ ಪ್ರಕ್ರಿಯೆಯನ್ನು ಏರೋಡೈನಾಮಿಕ್ಸ್ ನಲ್ಲಿ ವೋರ್ಟೆಕ್ಸ್ ಸೆಡ್ಡಿಂಗ್ ಎನ್ನಲಾಗುತ್ತದೆ. ಎಷ್ಟು ಸೇತುವೆಗಳು ಮತ್ತು ಕಟ್ಟಡಗಳು ಇದೇ ಕಾರಣಕ್ಕೆ ಕುಸಿದು ಬಿದ್ದಿವೆ. ಈ ಅಪಾಯವನ್ನು ತಪ್ಪಿಸಲು ಇಂಜಿನಿಯರ್ಗಳು ಬುರ್ಜ್ ಖಲೀಫಾ ವಿನ್ಯಾಸವನ್ನು ವಾಯಕದಲ್ಲಿ ರಚಿಸಿದರು ಮತ್ತು ಕಟ್ಟಡ ಮೇಲಕ್ಕೆ ಹೋದಂತೆಲ್ಲ ಒಂದೇ ಸಮಾನ ಇರದೆ ಮೆಟ್ಟಿಲಾಗಿ ವಿನ್ಯಾಸಗೊಳಿಸಿದರು. ಇದರ ಹಿಂದಿನ ಮ್ಯಾಜಿಕ್ ಎಂದರೆ ಗಾಳಿ ಕಟ್ಟಡಕ್ಕೆ ಅಪ್ಪಳಿಸಿದಾಗ ಪ್ರತಿಯೊಂದು ಮೆಟ್ಟಿಲಿನ ಬಳಿಯೂ ಕಟ್ಟಡದ ಆಕಾರ ಬದಲಾಗುವುದರಿಂದ ಗಾಳಿಯು ಒಂದೇ ರೀತಿ ಸುಳಿಯನ್ನು ಸೃಷ್ಟಿಸಲು ಸಾಧ್ಯವಾಗುವುದಿಲ್ಲ. ಗಾಳಿಯು ದಿಕ್ಕು ತಪ್ಪಿ ಸುಳಿಗಾಳಿಯು ಶಕ್ತಿ ಛಿದ್ರವಾಗುತ್ತದೆ. ಅಂದರೆ ಬುರ್ಜ್ ಖಲೀಫಾ ತನ್ನ ಗಾಳಿಯ ದಾಳಿಯನ್ನು ಗೊಂದಲಗೊಳಿಸಿ ತನ್ನನ್ನು ತಾನು ರಕ್ಷಿಸಿಕೊಳ್ಳುತ್ತದೆ. ಗಾಳಿಯೇ ಈ ಕಟ್ಟಡವನ್ನು ಸುತ್ತುವರೆದು ಭದ್ರವಾಗಿ ಹಿಡಿದುಕೊಳ್ಳುವಂತೆ ಮಾಡಲಾಗಿದೆ. ದುಬೈನ ಮಣ್ಣು ಅತ್ಯಂತ ಮೃದುವಾದ ಮರಳು. ಇಷ್ಟು ದೊಡ್ಡ ಕಟ್ಟಡವನ್ನು ಮರಳಿನ ಮೇಲೆ ನಿಲ್ಲಿಸಿದ್ದು ಹೇಗೆ? ಇಲ್ಲಿ ಇಂಜಿನಿಯರ್ಗಳು ಫ್ರಿಕ್ಷನ್ ಫೈಲ್ಸ್ ಎಂಬ ತಂತ್ರ ಬಳಸಿದರು. 192 ಕಾಂಕ್ರೀಟ್ ಕಂಬಗಳನ್ನು 50 ಮೀಟರ್ ಆಳದವರೆಗೆ ಮರಳಿನಲ್ಲಿ ಇಳಿಸಲಾಯಿತು. ಈ ಕಂಬಗಳ ಮೇಲ್ಮೈಗೂ ಮತ್ತು ಮರಳು ಇರುವ ಘರ್ಷಣೆಗೆ ಇಡೀ ಕಟ್ಟಡ ಗಟ್ಟಿಯಾಗಿ ಹಿಡಿದುಕೊಂಡಿತು. 600 ಮೀಟರ್ ಎತ್ತರಕ್ಕೆ ದ್ರವ ರೂಪದ ಕಾಂಕ್ರೀಟ್ ಅನ್ನು ಪಂಪ್ ಮಾಡುವುದು ಅಸಾಧ್ಯ ಮಾತಾಗಿತ್ತು. ಇದಕ್ಕಾಗಿ ವಿಶ್ವದ ಅತಿ ಶಕ್ತಿಶಾಲಿ ಪಂಪ್ಗಳನ್ನು ಬಳಸಿ ಕಾಂಕ್ರೀಟ್ ಬೇಗನೆ ಗಟ್ಟಿಯಾಗುವಂತೆ ತಡೆಯಲು ರಾತ್ರಿ ವೇಳೆ ಇದರಲ್ಲಿ ಐಸ್ ಕ್ಯೂಬ್ಗಳನ್ನು ಬೆರೆಸಿ ಪಂಪ್ ಮಾಡಲಾಯಿತು. 3. ಲಾರ್ಜ್ ಹಡ್ರಾನ್ ಕೊಲೈಡರ್.
ನಾವು ಇದುವರೆಗೆ ಕಟ್ಟಡಗಳ ಬಗ್ಗೆ ಮಾತನಾಡಿದ್ದೇವೆ, ಆದರೆ ನಾವು ಈಗ ಮಾತನಾಡುವುದು ಜಗತ್ತಿನ ಅತಿ ದೊಡ್ಡ ಮತ್ತು ಅತ್ಯಂತ ಸಂಕೀರ್ಣವಾದ ಮನುಷ್ಯ ನಿರ್ಮಿತ ಯಂತ್ರದ ಬಗ್ಗೆ. ಅದೇ ಯುರೋಪ್ನ ಸ್ವಿಟ್ಜರ್ಲೆಂಡ್ ಮತ್ತು ಫ್ರಾನ್ಸ್ನ ಗಡಿಯ ಕೆಳಗೆ ಭೂಮಿಯಿಂದ 100 ಮೀಟರ್ ಆಳದಲ್ಲಿರುವ ಲಾರ್ಜ್ ಹ್ಯಾಡ್ರನ್ ಕೊಲೈಡರ್. ಇದು 27 ಕಿಲೋಮೀಟರ್ ಸುತ್ತಳತೆಯ ಒಂದು ಬೃಹತ್ ಸುರಂಗ. ಇದರ ಉದ್ದೇಶ ಬಹಳ ಸರಳ ಆದರೆ ಅತ್ಯಂತ ಭಯಾನಕ. ಈ ಬ್ರಹ್ಮಾಂಡ ಹೇಗೆ ಸೃಷ್ಟಿಯಾಯಿತು, ಬಿಗ್ ಬ್ಯಾಂಗ್ ಆದ ಕ್ಷಣದಲ್ಲಿ ಏನಾಯಿತು ಎಂಬುದನ್ನು ಪತ್ತೆ ಹಚ್ಚುವುದು. ಈ ಯಂತ್ರ ಹೇಗೆ ಕೆಲಸ ಮಾಡುತ್ತದೆ. ಲಾರ್ಜ್ ಹ್ಯಾಡ್ರನ್ ಕೊಲೈಡರ್ ಒಳಗೆ ವಿಜ್ಞಾನಿಗಳು ಪ್ರೋಟಾನ್ಗಳನ್ನು ಬೆಳಕಿನ ವೇಗದಲ್ಲಿ ಪರಸ್ಪರ ಡಿಕ್ಕಿ ಹೊಡಿಸುತ್ತಾರೆ. ಈ ಪ್ರೋಟಾನ್ಗಳು ಅಷ್ಟು ವೇಗವಾಗಿ ತಿರುಗಿಸಲು ಬೃಹತ್ ಅಯಸ್ಕಾಂತಗಳನ್ನು ಬಳಸಲಾಗಿದೆ. ಈ ಅಯಸ್ಕಾಂತಗಳು ಸರಿಯಾಗಿ ಕೆಲಸ ಮಾಡಬೇಕಾದರೆ ಅವುಗಳ ತಾಪಮಾನ -271.3 ಡಿಗ್ರಿ ಸೆಲ್ಸಿಯಸ್ ಇಳಿಸಬೇಕು. ಇದಕ್ಕಾಗಿ 9600 ಟನ್ ಲಿಕ್ವಿಡ್ ಹೀಲಿಯಂ ಅನ್ನು ಬಳಸಲಾಗುತ್ತದೆ. ಬಾಹ್ಯಾಕಾಶದ ತಾಪಮಾನ -270.4 ಡಿಗ್ರಿ ಸೆಲ್ಸಿಯಸ್, ಅಂದರೆ LHC ಯಂತ್ರದ ಒಳಭಾಗ ಇಡೀ ಬ್ರಹ್ಮಾಂಡ ತಾಪಮಾನಕ್ಕಿಂತಲೂ ಹೆಚ್ಚು ತಣ್ಣಗಿರುತ್ತದೆ. ಇದು ಭೂಮಿಯ ಮೇಲಿರುವ ಅತಿ ಶೀತಲ ಪ್ರದೇಶ. ಡಿಕ್ಕಿ ಹೊಡೆದಾಗ ಕೇವಲ ಒಂದು ಕ್ಷಣದ ಮಟ್ಟಿಗೆ ಬಿಗ್ ಬ್ಯಾಂಗ್ ಆದಾಗ ಇದ್ದಂತಹ ತಾಪಮಾನ ಸೃಷ್ಟಿಯಾಗುತ್ತದೆ. ಇದು ಸೂರ್ಯನ ಕೇಂದ್ರದ ತಾಪಮಾನಕ್ಕಿಂತಲೂ 1,00,000 ಪಟ್ಟು ಹೆಚ್ಚು ಬಿಸಿಯಾಗಿರುತ್ತದೆ. ಹೀಗೆ ಡಿಕ್ಕಿ ಹೊಡಿಸಿದಾಗಲೇ 2012ರಲ್ಲಿ ವಿಜ್ಞಾನಿಗಳು ಹಿಗ್ಸ್ ಬೋಸಾನ್ ಅಥವಾ ದೇವರ ಕಣ ಅನ್ನು ಕಂಡುಹಿಡಿದರು. ಈ ಕಣವೇ ಇಡೀ ಬ್ರಹ್ಮಾಂಡದಲ್ಲಿರುವ ವಸ್ತುಗಳಿಗೆ ತೂಕವನ್ನು ನೀಡುತ್ತದೆ. ಅನೇಕ ಜನರು ಈ ಯಂತ್ರದ ಭೂಮಿಗೆ ಅಪಾಯವಿದೆ, ಇದರಿಂದ ಕೃತಕ ಕಪ್ಪು ಕುಳಿಗಳು ಸೃಷ್ಟಿಯಾಗುತ್ತವೆ, ಇಡೀ ಭೂಮಿಯನ್ನೇ ನುಂಗಿ ಹಾಕಬಹುದು ಎಂದು ಹೆದರಿದ್ದರು. ಆದರೆ ವಿಜ್ಞಾನಿಗಳು ಇಲ್ಲಿ ಸೃಷ್ಟಿಯಾಗುವ ಕಪ್ಪು ಕುಳಿಗಳು ಮೈಕ್ರೋಸ್ಕೋಪಿಕ್ ಆಗಿದ್ದು ಕ್ಷಣಾರ್ಧದಲ್ಲೇ ಮಾಯವಾಗುತ್ತವೆ, ಇದರಿಂದ ಯಾವುದೇ ಅಪಾಯವಿಲ್ಲ ಎಂದು ಸಾಬೀತುಪಡಿಸಿದರು. 4. ಚೀನಾದ ಮಹಾಗೋಡೆ. ಇದು ಕೇವಲ ಒಂದು ಗೋಡೆಯಲ್ಲ, ಇದು 21,196 ಕಿಲೋಮೀಟರ್ ಉದ್ದದ ಬೃಹತ್ ರಕ್ಷಣಾ ವ್ಯವಸ್ಥೆ. ಮಂಗೋಲಿಯನ್ನರ ದಾಳಿಯಿಂದ ಚೀನಾವನ್ನು ರಕ್ಷಿಸಲು ಕ್ರಿಸ್ತಪೂರ್ವ 7ನೇ ಶತಮಾನದಿಂದ ಹಿಡಿದು 16ನೇ ಶತಮಾನದವರೆಗೆ ಇದನ್ನು ಕಟ್ಟಲಾಯಿತು. ಇಷ್ಟು 1000 ವರ್ಷಗಳ ಕಾಲ ಮಳೆ, ಚಳಿ, ಬಿಸಿಲು ಮತ್ತು ಯುದ್ಧಗಳನ್ನು ಎದುರಿಸಲು ಈ ಗೋಡೆ ಇಂದು ಗಟ್ಟಿಯಾಗಿ ನಿಲ್ಲಲು ಕಾರಣವೇನು ಗೊತ್ತಾ? ಅಲ್ಲಿ ಬಳಸಿರುವ ಸಿಮೆಂಟ್. ಆ ಕಾಲದಲ್ಲಿ ಇಂದಿನಂತೆ ಪೋರ್ಟ್ಲ್ಯಾಂಡ್ ಸಿಮೆಂಟ್ ಇರಲಿಲ್ಲ. ಚೀನಿಯರು ಕಲ್ಲು ಮತ್ತು ಇಟ್ಟಿಗೆಗಳನ್ನು ಅಂಟಿಸಲು ಒಂದು ವಿಶಿಷ್ಟವಾದ ಮಿಶ್ರಣವನ್ನು ಕಂಡುಹಿಡಿದರು. ಅವರು ಸುಣ್ಣದ ಕಲ್ಲಿನ ಗಾರೆಗೆ ತಾವು ಪ್ರತಿದಿನ ತಿನ್ನುವ ಸ್ಟಿಕಿ ರೈಸ್ ಸೂಪ್ ಅನ್ನು ಬೆರೆಸಿದರು. ಅಂಟುವ ಅನ್ನದಲ್ಲಿರುವ ಅಮೈಲೋಪೆಕ್ಟಿನ್ ಎಂಬ ಸಾವಯವ ರಾಸಾಯನಿಕವು ಸುಣ್ಣದ ಜೊತೆ ಬೆರೆತಾಗ ಇಂದಿನ ಸಿಮೆಂಟ್ಗಿಂತಲೂ ಬಲವಾದ ಮತ್ತು ಭೂಕಂಪಗಳನ್ನು ತಡೆದುಕೊಳ್ಳಬಲ್ಲಂತ ಅತಿ ಶಕ್ತಿಶಾಲಿ ಗಾರೆಯಾಗಿ ಮಾರ್ಪಟ್ಟಿತು. ಈ ಗಾರೆ ಎಷ್ಟು ಗಟ್ಟಿ ಎಂದರೆ ಇಂದಿಗೂ ಆ ಗೋಡೆಯ ಇಟ್ಟಿಗೆಗಳ ನಡುವೆ ಒಂದು ಹುಲ್ಲಿನ ಕಡ್ಡಿಯೂ ಬೆಳೆಯಲು ಸಾಧ್ಯವಿಲ್ಲ. ಇದನ್ನು ಜಗತ್ತಿನ ಅತಿ ಉದ್ದದ ಸ್ಮಶಾನ ಎಂದು ಕರೆಯುತ್ತಾರೆ. ಈ ಗೋಡೆಯ ನಿರ್ಮಾಣಕ್ಕೆ ಸೈನಿಕರು, ರೈತರು ಮತ್ತು ಕೈದಿಗಳನ್ನು ಬಲವಂತವಾಗಿ ಬಳಸಿಕೊಳ್ಳಲಾಯಿತು. ಅತಿ ಎತ್ತರದ ಬೆಟ್ಟ ಗುಡ್ಡಗಳ ಮೇಲೆ -ಡಿಗ್ರಿ ಚಳಿಯಲ್ಲಿ ಯಾವುದೇ ಯಂತ್ರಗಳಿಲ್ಲದೆ ಕಲ್ಲುಗಳನ್ನು ಹೊತ್ತು ಸಾಗಿಸಬೇಕಿತ್ತು. ಈ ನಿರ್ಮಾಣ ಕಾರ್ಯದಲ್ಲಿ ಸುಮಾರು 10 ಲಕ್ಷಕ್ಕೂ ಹೆಚ್ಚು ಕಾರ್ಮಿಕರು ಪ್ರಾಣ ಬಿಟ್ಟರು. ಸತ್ತ ಕಾರ್ಮಿಕರ ದೇಹಗಳನ್ನು ಆ ಗೋಡೆಯ ಅಡಿಪಾಯದಲ್ಲಿ ಹೂತು ಅದರ ಮೇಲೆ ಗೋಡೆಯನ್ನು ಕಟ್ಟಲಾಯಿತು ಎಂಬುದು ಇತಿಹಾಸದ ಕರಾಳ ಸತ್ಯ. ಬಹಳಷ್ಟು ಜನರಿಗೆ ಇರುವ ಒಂದು ತಪ್ಪು ಕಲ್ಪನೆ ಎಂದರೆ ಚೀನಾದ ಮಹಾಗೋಡೆ ಬಾಹ್ಯಾಕಾಶದಿಂದಲೇ ಬರೀ ಕಣ್ಣಿಗೆ ಕಾಣುತ್ತದೆ ಎಂಬುದು. ಆದರೆ ನಾಸಾ ಸ್ಪಷ್ಟಪಡಿಸುವಂತೆ ಕಕ್ಷೆಯಿಂದ ಭೂಮಿಯನ್ನು ನೋಡಿದಾಗ ಚೀನಾದ ಮಹಾಗೋಡೆ ಕಾಣಿಸುವುದಿಲ್ಲ. ಮನುಷ್ಯನು ಈ ಎಲ್ಲ ನಿರ್ಮಾಣಗಳನ್ನು ನೋಡಿದಾಗ ನಮಗೆ 2 ವಿಷಯ ಅರ್ಥವಾಗುತ್ತವೆ. 1, ಪ್ರಕೃತಿಯೇ ಅತ್ಯಂತ ಬಲಶಾಲಿ. 2, ಆ ಪ್ರಕೃತಿಯನ್ನು ಅರ್ಥ ಮಾಡಿಕೊಂಡು ಅದರ ಜೊತೆಯಲ್ಲೇ ಹೋರಾಡುವ ಛಲ ಮತ್ತು ಬುದ್ಧಿವಂತಿಕೆ ಮನುಷ್ಯನಿಗಿದೆ. ಭವಿಷ್ಯದಲ್ಲಿ ಮನುಷ್ಯ ಬಾಹ್ಯಾಕಾಶಕ್ಕೆ ನೇರವಾಗಿ ಹೋಗಲು ಸ್ಪೇಸ್ ಎಲಿವೇಟರ್ಗಳನ್ನು, ಸೂರ್ಯನ ಶಕ್ತಿಯನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಲು ಡಿಸೈನರ್ ಸ್ಪಿಯರ್ ನಂತಹ ಕಲ್ಪನೆಗಳು ಜೀವ ನೀಡಲು ಹೊರಟಿದ್ದಾನೆ. ಸ್ನೇಹಿತರೆ, ಈ ಮನುಷ್ಯನ ಬೃಹತ್ ನಿರ್ಮಾಣ ಬಗೆಗಿನ ಈ ಆಳವಾದ ವಿಶ್ಲೇಷಣೆ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇದೇ ರೀತಿಯ ಕುತೂಹಲಕಾರಿ ವಿಜ್ಞಾನ ಮತ್ತು ಇತಿಹಾಸದ ಆಳವಾದ ಡಾಕ್ಯುಮೆಂಟರಿಗಳಿಗಾಗಿ ನಮ್ಮ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.